ಕೆಂಪೇಗೌಡ ಬಸ್ ನಿಲ್ದಾಣ ಮೆಜೆಸ್ಟಿಕ್. ಹೌದು, ನಮ್ಮ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇರೋದೇ ಇಲ್ಲಿಂದ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಂಗಳೂರಿಂದ ನಮ್ಮೂರಿಗೆ ಫ್ರೀ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಇದು ಎರಡನೇ ಸಲ ನಾನು ಟ್ರಾವೆಲ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ವಿಡಿಯೋ ಮಾಡಿರಲಿಲ್ಲ, ಬಟ್ ಸೆಕೆಂಡ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 7:50 ಬಸ್ಸಿಗೆ ಶ್ರೀಕಾಂತ್ ಅವರು ಬಂದು ನಮ್ಮನ್ನ ಬಸ್ ಹತ್ತಿಸ್ಬಿಟ್ಟು ಕೂರಿಸ್ಬಿಟ್ಟು ಹೋದರು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಂಪ್ಲೀಟ್ ಬೆಂಗಳೂರಿಂದ ನಮ್ಮೂರಿನವರೆಗೆ ಜರ್ನಿ ಹೇಗಿತ್ತು, ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೀವು ನೋಡ್ಬೋದು. ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಟಿಕೆಟ್ ತೊಗೊಂಡ್ವಿ. ನನಗೆ ಫುಲ್ ಮತ್ತು ಶ್ರೀಜುಗೆ ಆಫು. ಆ್ಯಕ್ಚುಲಿ ನಾವು ಯಾವಾಗಲೂ ನೈಟ್ ಸ್ಲೀಪರಲ್ಲೇ ಟ್ರಾವೆಲ್ ಮಾಡೋದು, ಬಟ್ ಈ ಸಲ ಒಂದು ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಫ್ರೀ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ವಿ. ಮನೆಯಿಂದ ನಾವು ಲೇಟಾಗಿ ಕೊಟ್ಟಿದ್ದರಿಂದ ತಿಂಡಿ ತಿಂದಿರಲಿಲ್ಲ. ಇಡ್ಲಿ ತಿನ್ನೋಣ, ಚಿನ್ನಿ ಇಡ್ಲಿ ತಿನ್ನೋಣ. ಬೆಳಗ್ಗೆ ನಾವು ಆಲ್ಮೋಸ್ಟ್ 6:30ಕ್ಕೆ ಮನೆ ಬಿಟ್ಟಿದ್ದರಿಂದ ನಮಗೆ ತಿಂಡಿ ತಿನ್ಲಿಕ್ಕೆ ಆಗಿರಲಿಲ್ಲ. ನಮ್ಮ ಅತ್ತೆ ಇಡ್ಲಿ ಎಲ್ಲ ಮಾಡಿಕೊಟ್ರು. ಇಡ್ಲಿ ಚಟ್ನಿ ಪಾರ್ಸೆಲ್ ಮಾಡ್ಕೊಂಡು ತೊಗೊಬಂದಿದ್ವಿ. ಬಸ್ ಹೊರಲಿಕ್ಕೆ ಟೈಮ್ ಇದ್ದಿದ್ದರಿಂದ ಇಡ್ಲಿ ತಿನ್ಬಿಡೋಣ ಅಂತ ನಾನು, ಬಟ್ ಶ್ರೀಜು ಚಿಪ್ಸ್ ತಿನ್ನೋಣ ಅಂತ. ಇಡ್ಲಿ ಚಿಪ್ಸು ಅಂತ ಡಿಸ್ಕಸ್ ಮಾಡ್ತಾ ಟೈಮ್ ಆಗೇ ಹೋಯಿತು, ಬಸ್ ಹೊರಡ್ತು. ಸರಿ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ನಾವು ಮುಂದೆ ಎಲ್ಲಾದರೂ ಬಸ್ ನಿಲ್ಲಿಸಿದ್ರೆ ತಿನ್ನೋಣ ಅಂತ ಸುಮ್ಮನಾದ್ವಿ. ಇವತ್ತಿನ ಬಸ್ಸಲ್ಲಿ ಇದ್ದಿದ್ದಂಥ ಕಂಡಕ್ಟ್ರು ಇವರೇ. ಆಮೇಲೆ ಸರಿ ನಾನು ಇಡ್ಲಿ ಅಂತೂ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ಶ್ರೀಜು ಹೇಳ್ದಂಗೆ ಚಿಪ್ಸೇ ತಿನ್ನಬೇಕಾಯ್ತು. ಶ್ರೀಜು ಸ್ವಲ್ಪ ಚಿಪ್ಸ್ ತಿಂದಳು. ಅವಳು ತಿನ್ನಬೇಕಾದ್ರೆ ನಾನು ನೋಡ್ತಾ ಸುಮ್ಮನೆ ಕೂರೋಕ್ಕಾಗಲ್ಲ, ನನಗೂ ಮೊದಲೇ ಚಿಪ್ಸ್ ಅಂದರೆ ಇಷ್ಟ. ಸೊ ನಾನು ಸ್ವಲ್ಪ ಚಿಪ್ಸ್ನ ತಿಂದೆ. ಅದ್ರ ಜೊತೆಗೆ ಸ್ವಲ್ಪ ಗ್ರೇಪ್ಸ್ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಒಂದು ಕವರಲ್ಲಿ ಹಾಕಿ ತೊಗೊಂಡು ಬಂದಿದ್ವಿ. ಅದನ್ನು ಕೂಡ ನಾನು ಶ್ರೀಜು ತಿಂದ್ವಿ. ಆಮೇಲೆ ನೀರಂತೂ ಮನೆಯಿಂದನೇ ತಂದಿದ್ವಿ. ಶ್ರೀಜು ನೀರೆಲ್ಲ ಕುಡಿದ್ಲು ಸ್ವಲ್ಪ. ಇದೆಲ್ಲ ತಿಂದಾದ್ಮೇಲೆ ಶ್ರೀಜು ಇವಾಗ ಇಡ್ಲಿ ತಿನ್ನೋಣ ಅಂತ ಅಂದ್ಲು. ಆಮೇಲೆ ಸರಿ ಕೇಳ್ದಾಗ ತಿನ್ನೋದು ಬೆಟರು ಅಂತ ಹೇಳಿಬಿಟ್ಟು ಆಮೇಲೆ ಇಡ್ಲಿ ಕೂಡ ತಿಂದ್ವಿ. 7:50ಕ್ಕೆ ಮೆಜೆಸ್ಟಿಕ್ ಬಿಟ್ಟಿದ್ದು ಬಸ್ಸು. ನೆಲಮಂಗಲ ತಲುಪೋಷ್ಟರಲ್ಲಿ 10 ಗಂಟೆ ಆಯಿತು. ತುಂಬಾ ಟ್ರಾಫಿಕ್ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಶ್ರೀಜುಗೆ ಆಲ್ರೆಡಿ ಒಂಥರ ಬಿಸಿಲಿದ್ದರಿಂದ ಸ್ವಲ್ಪ ಟಯರ್ಡ್ನೆಸ್ಸು, ಮಲ್ಕೊಂಡಿದ್ಲು. ನೆಕ್ಸ್ಟು ಹಾಗೆ ಮುಂದಕ್ಕೆ ಹೋಗಿ ತುಮಕೂರು ಮತ್ತು ತಿಪ್ಟೂರು ಮಧ್ಯೆ ಒಂದು ಕಡೆ ನಿಲ್ಲಿಸಿದ್ರು. ನನಗೆ ಎಕ್ಸಾಕ್ಟಾಗಿ ಪ್ಲೇಸ್ ಹೆಸರು ಗೊತ್ತಿಲ್ಲ. ಅಲ್ಲಿ ವಾಶ್ರೂಮ್ಗೆಲ್ಲ ಹೋಗಿಬಿಟ್ಟು ಬಂದ್ವಿ. ಇನ್ನೂ ಒಂದು 1/4 ಗಂಟೆ ಅಷ್ಟು ಟೈಮ್ ನಿಲ್ಲಿಸಿದ್ರು. ಅಲ್ಲೇ ಸೌತೆಕಾಯಿ, ಮಾವಿನಕಾಯಿ ಎಲ್ಲ ಮಾರ್ತಿದ್ರು. ಶ್ರೀಜುಗೆ ಇದೆಲ್ಲ ಮೊದಲೇ ಫೇವ್ರೇಟು. ಹಾಗಾಗಿ ಮತ್ತು ಸೌತೆಕಾಯಿನ ಅಲ್ಲಿ ತೊಗೊಂಡು ಬಸ್ಸಲ್ಲೇ ಶ್ರೀಜು ತಿಂದಳು. ಅವಳಿಗೆ ತುಂಬಾ ಇಷ್ಟ ಸೌತೆಕಾಯಿಗೆ ಉಪ್ಪು ಖಾರ ಹಾಕ್ಕೊಟ್ರೆ. ಸೊ ಬಿಸಿಲಿಗೆ ಚೆನ್ನಾಗಿತ್ತು. ನಾವು ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಹತ್ತಿದ್ರಿಂದ ನಮಗೆ ಆರಾಮಾಗಿ ಸೀಟ್ ಸಿಕ್ತು. ಎಲ್ಲರೂ ಫ್ರೀ ಬಸ್ ತುಂಬ ರಶ್ ಇರುತ್ತೆ ಅಂತ ಹೇಳೋದು ಕೇಳಿದ್ದೆ, ಬಟ್ ಇವತ್ತು ನೋಡೋ ಚಾನ್ಸ್ ಕೂಡ ಸಿಕ್ತು. ನೆಕ್ಸ್ಟು ಬಸ್ ಎಲ್ಲೂ ನಿಲ್ಲಿಸಲೇ ಇಲ್ಲ, ಅಂದರೆ ಒಂದು 2 ಮಿನಿಟ್ಸ್ಗಿಂತ ಜಾಸ್ತಿ ಎಲ್ಲೂ ನಿಲ್ಲಿಸಲೇ ಇಲ್ಲ. ನಾನು ಒಂದು ಲೆಕ್ಕಕ್ಕೆ ಸ್ನ್ಯಾಕ್ಸು ಮತ್ತು ಫುಡ್ಡು ಎಲ್ಲನ ಮನೆಯಿಂದ ಪ್ಯಾಕ್ ಮಾಡ್ಕೊಂಡು ತೊಗೊಂಬಂದಿದ್ದೆ. ಅದೆಲ್ಲ ತುಂಬ ಒಳ್ಳೆಯದಾಯಿತು ಅನಿಸ್ತು. ಮತ್ತು ಇನ್ನೊಂದೇನೆಂದರೆ ಇವತ್ತು ಟ್ರಾಫಿಕ್ ಇದ್ದಿದ್ದರಿಂದ ಒಂದು 2 ಅವರ್ ಲೇಟ್ ಬೇರೆ ಆಗಿಬಿಡ್ತು. ನಾನು ಮಧ್ಯಾಹ್ನಕ್ಕೆ ಚಿತ್ರಾನ್ನ ಸಹ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಬಂದಿದ್ದೆ. ಅದನ್ನು ಶ್ರೀಜುಗೆ ತಿನ್ನಿಸ್ದೆ. ಅವಳು ಸ್ವಲ್ಪ ತಿಂದು ಮತ್ತು ನಾನು ಸ್ವಲ್ಪ ತಿಂದೆ. ಮಧ್ಯೆ ಶ್ರೀಜು ನಿದ್ದೆ ಮಾಡ್ತಾಯಿದ್ಲು, ಒಂದು 1/2 ಅವರ್ 1 ಅವರ್ ಆ ಥರ. ಆ್ಯಕ್ಚುಲಿ ನಮಗೆ ಜರ್ನಿ ತುಂಬಾ ಲಾಂಗ್ ಅನಿಸ್ಬಿಡ್ತು. ಯಾಕಂದರೆ 1:00ಗೆ ಕಡೂರು ತಲುಪಬೇಕಾಗಿದ್ದು 2:45 ಅಷ್ಟೊತ್ತಿಗೆ ಕಡೂರು ತಲುಪ್ತು. ನಾವು ಆ್ಯಕ್ಚುಲಿ ನಮ್ಮೂರಿಗೆ 4:15ಗೆ ತಲುಪಬೇಕಾಗಿತ್ತು. ಆದರೆ 4 ಗಂಟೆಗೆ ಚಿಕ್ಕಮಂಗ್ಳೂರಲ್ಲಿದ್ವಿ. ಫೈನಲ್ ಆಗಿ ನಾವು 6 ಗಂಟೆಗೆ ಊರನ್ನ ತಲುಪಿದ್ದು. ಪಕ್ಕದ ಸೀಟಲ್ಲಿ ಶ್ರೀಜುಗೆ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು. ಅವರು ಶೃಂಗೇರಿಗೆ ಹೋಗೋರು. ಹಾಗಾಗಿ ಸ್ವಲ್ಪ ಟೈಮ್ ಪಾಸ್ ಆಯಿತು. ಚಿಕ್ಕಮಂಗ್ಳೂರು ಆಗಿದ್ದೆ ಅಲ್ಲಿ ಒಂದು ಕಡೆ ಒಂದು ರೋಡು ಮೂಡಿಗೆರೆ ಹೋಗುತ್ತೆ, ಇನ್ನೊಂದು ರೋಡು ಆಲ್ದೂರು ಹೋಗುತ್ತೆ. ಆ ರೋಡ್ ಸಿಕ್ಕಿದ ಕೂಡಲೇ ಒಂಥರ ಖುಷಿ, ನಮ್ಮೂರು ಬಂತು ಅನ್ನೋ ಫೀಲು. ಫೈನಲ್ ಆಗಿ 6 ಗಂಟೆಗೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಮ್ಮ ಎಲ್ಲ ಬಂದಿದ್ದರು. ಅಲ್ಲಿಂದ ನಾವು ಆಟೋ ಮಾಡಿಕೊಂಡು ಮನೆಗೆ ಬಂದ್ವಿ. ಬಂದ ಕೂಡಲೇ ಶ್ರೀಜುಗೆ ಸಮನ್ವಿತಗಂತೂ ಫುಲ್ಲು ಖುಷಿ. ಇಬ್ಬರು ಹಗ್ ಮಾಡಿಕೊಂಡು ಮುದ್ದಾಡ್ತಾಯಿದ್ರು. ಕರೆಕ್ಟ್ ಟೈಮ್ಗೆ ರೀಚ್ ಆಗದೇ ಇರೋದ್ರಿಂದ ಸ್ವಲ್ಪ ಜರ್ನಿ ತುಂಬಾ ಲಾಂಗ್ ಅನಿಸ್ಬಿಡ್ತು. ಮತ್ತು ಇನ್ನೊಂದು ಬಿಸಿಲಾಗಿದ್ದರಿಂದ ಸ್ವಲ್ಪ ಟಯರ್ಡ್ ಕೂಡ ಆಯಿತು. ಬಟ್ ಎಲ್ಲ ಓಕೆ. ಮತ್ತು ಇನ್ನೊಂದು ಏನಂದರೆ ವಾಶ್ರೂಮ್ಸ್ಗೆಲ್ಲನೂ ಪ್ರಾಬ್ಲಮ್ಮು ಈ ಬಸ್ಸಲ್ಲಿ ಹೋಗೋದ್ರಿಂದ. ಅದು ಬಿಟ್ಟರೆ ಮತ್ತೆಲ್ಲ ಚೆನ್ನಾಗಿತ್ತು. ಇದು ನಮ್ಮ ಫ್ರೀ ಬಸ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್. ಒಂದು ವಿಷಯ ಏನಂತ ಅಂದರೆ ಮಕ್ಕಳನ್ನ ಕರ್ಕೊಂಡು ಹೋಗಬೇಕಾದ್ರೆ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗಬೇಕು ಅನ್ನೋದು ಕ್ಲಿಯರಾಗಿ ನನಗೆ ಅರ್ಥ ಆಯಿತು. ಸೊ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.